ಪ್ರೀತಿಯ ವೀಕ್ಷಕರೇ, ಕೇಳುಗರೆ, ಸತ್ಯವಿಶ್ವಾಸಿಗಳೇ, ಇಂದು ನಮ್ಮ ಒಫಿಷಿಯಲ್ ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋದಲ್ಲಿ ಬಂದಿರುವುದು ಸೈಯದ್ ತ್ವಾಹಿರುಲ್ ಅಹದಲ್ ತಂಗಳೆಂಬ ಮಹೋನ್ನತ ವ್ಯಕ್ತಿಯ ವ್ಯಕ್ತಿ ಪರಿಚಯವನ್ನು ನಡೆಸುವುದಕ್ಕೆ ಹಾಗೂ ಎಲ್ಲಾ ವರ್ಷಗಳಲ್ಲಿ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುವಂತಹ ಉರೂಸ್ ಕಾರ್ಯಕ್ರಮಕ್ಕೆ ಹಾಗೂ ಅವರು ಕಷ್ಟಪಟ್ಟು ಅವಿಶ್ರಾಂತ ಪರಿಶ್ರಮ ನಡೆಸಿ ನೆಟ್ಟು ಬೆಳೆಸಿದಂತಹ ಕಟ್ಟಿ ಬೆಳೆಸಿದಂತಹ ಮುಹಿಮ್ಮಾತ್ ಸಂಸ್ಥೆಯ ಸನದುದಾನ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಕರೆ ನೀಡಲು, ಅದಕ್ಕೆ ಆಹ್ವಾನ ನೀಡಲು ಈ ಒಂದು ವಿಡಿಯೋದ ಮೂಲಕ ಬಯಸುತ್ತಿದ್ದೇನೆ. ಪ್ರಪ್ರಥಮವಾಗಿ ನಮ್ಮ ಕೇರಳ ಕರ್ನಾಟಕದ ಕರಾವಳಿ ಪ್ರದೇಶಗಳ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಆಧ್ಯಾತ್ಮಿಕ ವೇದಿಕೆಗಳಲ್ಲಿ ಪ್ರೌಢೋಜ್ವಲ ಪ್ರಭಾಷಣವನ್ನು ಮಾಡಿಸಿ ಖ್ಯಾತನಾಮಯ್ಯಾದ ನಮಗೆಲ್ಲರಿಗೂ ಚಿರಪರಿಚಿತರಾದ ಡಾಕ್ಟರ್ ಮುಹಮ್ಮದ್ ಫಾರೂಕ್ ನঈಮಿ ಅಲ್ ಬುಖಾರಿ ಕೊಲ್ಲಂ ಉಸ್ತಾದರ 1 ನಿಮಿಷ ಉದ್ದವಿರುವ ಒಂದು ಕ್ಲಿಪ್ಪಿಂಗ್ ಕಟ್ಟನ್ನು ನಿಮಗೆ ನಾನು ತೋರಿಸುತ್ತಿದ್ದೇನೆ. ಅದರಲ್ಲಿ ಸೈಯದ್ ತ್ವಾಹಿರುಲ್ ಅಹದಲ್ ತಂಗಲ್ರವರ ಕುರಿತು ಅವರ ಜೀವನ ಹೇಗಾಗಿತ್ತು, ಅವರು ಯಾವ ರೂಪದಲ್ಲಿರುವ ವ್ಯಕ್ತಿಯಾಗಿದ್ದರು ಎಂಬುದನ್ನು ವಿವರಿಸುತ್ತಿದ್ದಾರೆ. ಅದನ್ನು ಕೇಳಿದ ನಂತರ ನಾನು ಸ್ವಲ್ಪ ವಿವರಣೆಯನ್ನು ನೀಡುತ್ತಿದ್ದೇನೆ. ಇನ್ಶಾ ಅಲ್ಲಾಹ್ ನಿಮಗೆ ಉಸ್ತಾದರ ಆ ಕ್ಲಿಪ್ಪಿಂಗ್ ಕಟ್ಟನ್ನು ಪ್ರಪ್ರಥಮವಾಗಿ ಕೇಳಬಹುದು. സിയാറത്ത് ചെയ്യാനുള്ള കേന്ദ്രമാണ്, ബറക്കത്തെടുക്കാനുള്ള കേന്ദ്രമാണ് ത്വാഹിറുൽ അഹദൽ തങ്ങൾ. അവിടുന്ന് വലിയ പണ്ഡിതരാണ്, ആത്മീയതയിൽ ഉയർന്നവരാണ്. അതിനെല്ലാം മേലെ ഹബീബായ തങ്ങളുടെ പേരക്കുട്ടിയാണ്. അതിനെല്ലാം ഒപ്പം ജീവിതം കൊണ്ട് അറിവിന് സേവനം ചെയ്ത കർമ്മ വഴിയിൽ ഏറെ മുന്നേറിയ നായകരാണ്. ഇതെല്ലാം ഒത്തിണങ്ങിയ റിജാൽ ഈ ലോകത്ത് വളരെ കുറവാണ്. ത്വാഹിറുൽ അഹദൽ തങ്ങൾ കേവലം ഒരു മുദർരിസല്ല, കേവലം ഒരു മുഅല്ലിമല്ല, കേവലം ഒരു സ്ഥാപനത്തിന്റെ ബാനിയല്ല. എല്ലാ മികവുകളുടെയും മേലെ ഒരു മികവുണ്ട്. അത് കർമ്മം കൊണ്ട് കിട്ടുന്നതല്ല, ഔദാര്യം കൊണ്ട് കിട്ടുന്ന മേന്മയാണ്. അതെന്താണ്? ഹബീബായ തങ്ങളുടെ പൊന്നുമോനാ. ಪ್ರೀತಿಯ ಕೇಳುಗರೆ, ನೀವು ಆ ಒಂದು ಫಾರೂಕ್ ನঈಮಿ ಉಸ್ತಾದರ ಕ್ಲಿಪ್ ಅನ್ನು ಕೇಳಿದ್ದೀರಿ. ಅದರಲ್ಲಿ ಉಸ್ತಾದರು ಪ್ರಧಾನವಾಗಿ ಹೇಳುವ ವಿಷಯವೇನೆಂದರೆ, ಮಹಾತ್ಮರಾದ ಸೈಯದ್ ತ್ವಾಹಿರುಲ್ ಅಹದಲ್ ತಂಗಲ್ರವರು ಉನ್ನತ ಮಟ್ಟದ ವ್ಯಕ್ತಿಯಾಗಿದ್ದರು. ಅವರಿಂದ ಬರಕತ್ ಪಡೆಯಬಹುದಾಗಿತ್ತು. ಕೇವಲ ಒಂದು ಸಯ್ಯದ್ ಆಗಿರಲಿಲ್ಲ, ಕೇವಲ ಒಂದು ಆಲಿಮ್ ಆಗಿರಲಿಲ್ಲ, ಕೇವಲ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಶಿಲ್ಪಿಯಾಗಿರಲಿಲ್ಲ. ಈ ಒಂದು ಸೈಯದ್ ತ್ವಾಹಿರುಲ್ ಅಹದಲ್ ತಂಗಲ್ರವರಿಗೆ ಸಿಕ್ಕಿದ ಪದವಿ ಅದು ಇಬಾದತ್ಗಳಿಂದ ಸಿಕ್ಕಿದ್ದಲ್ಲ, ಅಲ್ಲಾಹನು ಕೊಟ್ಟ ಔದಾರ್ಯದಿಂದ ಸಿಕ್ಕಿದ ಪದವಿಯಾಗಿದೆ, ಸ್ಥಾನವಾಗಿದೆ ಎಂದಾಗಿದೆ ಆ ಉಸ್ತಾದರು ನಮಗೆ ಅವರ ಕ್ಲಿಪ್ಪಿಂಗ್ ಪ್ರಭಾಷಣ ಮೂಲಕ ನಮಗೆ ಕಲಿಸಿಕೊಟ್ಟಿರುವುದು. ಒಟ್ಟಿನಲ್ಲಿ ಹೇಳುವುದಾದರೆ ಸೈಯದ್ ತ್ವಾಹಿರುಲ್ ಅಹದಲ್ ತಂಗಲ್ರವರ ಜೀವನ ಅತ್ಯಂತ ಸೂಕ್ಷ್ಮಶಾಲಿಯಾದ ಜೀವನವಾಗಿತ್ತು. ಅವರು ಕೇರಳದ ಕೋಳಿಕೋಡು ಜಿಲ್ಲೆಯ ಕೂಳಿಮಾಡು ಸಮೀಪದ ಮಂಬಾಡ್ ಎಂಬ ಊರಿನಲ್ಲಿ ಮಹಾತ್ಮರಾದ ಕುഞ്ഞിಕೋಯ ತಂಗಲ್ ಹಾಗೂ ಶರೀಫಾ ಫಾತಿಮಾ ಕುഞ്ഞി ಬೀವಿ ಎಂಬವರ ದಾಂಪತ್ಯದಿಂದ ಬಂದ ಕುಸುಮವಾಗಿದ್ದರು, ಸುಪುತ್ರರಾಗಿದ್ದರು. ತದನಂತರ ಅವರು ಬಾಲ್ಯಪ್ರಾಯದಲ್ಲಿ ಅತ್ಯಂತ ಸೂಕ್ಷ್ಮಶಾಲಿಯಾಗಿ ಜೀವಿಸಿದರು. ಚಿಕ್ಕ ಪ್ರಾಯದಲ್ಲಿ ಮುಹಿಮ್ಮಾತುದ್ದೀನ್ ಮದ್ರಸಾ ಎಂಬ ಮಂಬಾಡ್ನಲ್ಲಿರುವ ಆ ಒಂದು ಮದ್ರಸದಲ್ಲಿ ಕಲಿತು ಅದೇ ಒಂದು ಹೆಸರನ್ನು ತಾನು ಕಟ್ಟಿ ಬೆಳೆಸಿದ ಸಂಸ್ಥೆಗೆ ಮುಹಿಮ್ಮಾತ್ ಎಂದು ನಾಮಕರಣ ಮಾಡಿದರು. ಅವರೊಂದಿಗೆ ದರ್ಸ ಜೀವನದಲ್ಲಿ ಕಲಿತ ಅವರ ಸಹಪಾಠಿಗಳು ಹೇಳುತ್ತಿದ್ದರು, ಅವರ ಸ್ವತಃ ಗುರುಗಳೇ ಹೇಳುತ್ತಿದ್ದರು, ಅವರೊಂದು ಮುತ್ತಬಿಯು ಸುನ್ನ ಆಗಿದ್ದರು. ನಾವು ಸ್ವಹಾಬಿಗಳ ಜೀವನವನ್ನು ಕಲಿಯುವಾಗ ಅಬ್ದುಲ್ಲಾಹ್ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹು ರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನವನ್ನು ಅನುಕರಿಸಿ ಇತ್ತಿಬಾ ನಡೆಸಿ ಹಾಗೆ ಜೀವಿಸಿದ್ದರು ಎಂದು ಚರಿತ್ರೆಯಲ್ಲಿ ನಾವು ಓದುವಂತೆ ಮಹಾತ್ಮರಾದ ಸೈಯದ್ ತ್ವಾಹಿರುಲ್ ಅಹದಲ್ ತಂಗಲ್ ರವರು ಯಾವಾಗಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ತುಗಳನ್ನು ಹಿಂಬಾಲಿಸುತ್ತಿದ್ದರು. ಕಲಿಯುವ ಸಂದರ್ಭದಲ್ಲಿ ಹಲವಾರು ಕಷ್ಟಗಳನ್ನು ಸಹಿಸಿ ಪರಿಶ್ರಮಗಳನ್ನು ನಡೆಸಿ ಕಷ್ಟಪಟ್ಟು ಜೀವನ ನಡೆಸಿದರು. ಕೆಲವು ಗ್ರಂಥಗಳ ಪ್ರತಿಗಳು ಅಂದು ಲಭ್ಯವಿಲ್ಲದ ಕಾಲವಾಗಿತ್ತು, ಅವರ ದರ್ಸಗಳಿಕೆಯ ಕಾಲ. ನಾನು ಖ್ಯಾತ ಭಾಷಣಗಾರರಾದ ಕೂಟಂಬಾರ ಅಬ್ದುಲ್ ರಹಮಾನ್ ದಾರಿಮಿ ಉಸ್ತಾದರು ಹಾಗೂ ನೌಫಲ್ ಸಕಾಫಿ ಕಳಸ ಉಸ್ತಾದರ ಭಾಷಣದಿಂದ ಉರೂಸ್ ವೇದಿಕೆಗಳಲ್ಲಿ ಕೇಳಿದ್ದೇನೆ. ಅವರು ದರ್ಸ ಕಲಿಯುವ ಸಂದರ್ಭದಲ್ಲಿ ಕೆಲವೊಮ್ಮೆ ಗ್ರಂಥಗಳ ಸರಿಯಾದ ಪ್ರತಿಗಳು ಸಿಗುತ್ತಿರಲಿಲ್ಲ. ಅವರ ಸ್ವತಃ ಉಸ್ತಾದರಿಂದ ಮುಂಚಿನ ರಾತ್ರಿಯಲ್ಲಿ ನಾಳಿನ ತರಗತಿಗೆ ಬೇಕಾದ ಆಯ್ದ ಭಾಗಗಳನ್ನು ಮುಂದಿನ ರಾತ್ರಿಯಲ್ಲಿ ಉಸ್ತಾದರಿಂದ ಕಿತಾಬ್ ತೆಗೆದು ಬರೆದಿಟ್ಟು, ಗ್ರಂಥ ತೆಗೆದು ಬರೆದಿಟ್ಟು ನಾಳಿನ ತರಗತಿಗೆ ಅವರು ರೆಡಿಯಾಗುತ್ತಿದ್ದರು. ಅಷ್ಟೊಂದು ಕಷ್ಟಪಟ್ಟು ಕಲಿತಂತಹ ವ್ಯಕ್ತಿಯಾಗಿದ್ದರು ಮಹಾತ್ಮರಾದ ಸೈಯದ್ ತ್ವಾಹಿರುಲ್ ಅಹದಲ್ ತಂಗಲ್ ಉಸ್ತಾದರವರು. ತದನಂತರ ದರ್ಸ ಕಲಿಕೆ, ಮದ್ರಸಾ ಕಲಿಕೆ ಎಲ್ಲ ಸಂಪೂರ್ಣವಾಗಿ ಕಲಿಕಾ ರಂಗವನ್ನು ಕೊನೆಗೊಳಿಸಿ ಸೇವಾ ರಂಗಕ್ಕೆ ಪಾದಾರ್ಪಣೆಗೈಯುವಂತಹ ಒಂದು ಸಂದರ್ಭ ಬಂತು. ಆ ರೂಪದಲ್ಲಿ 1972ರಲ್ಲಿ ಅಂದಿನ
ಅತ್ಯಂತ ದೊಡ್ಡ ಅರಬಿ ಕಾಲೇಜ್ ಆಗಿದ್ದ ಪಟ್ಟಿಕಾಡು ಜಾಮಿಯಾ ನೂರಿಯಾದಿಂದ ಫೈಜಿ ಬಿರುದು ಪಡೆದು ಕರ್ಮರಂಗಕ್ಕಿಳಿದರು. ತದನಂತರ ಅವರನ್ನು ಸ್ವೀಕರಿಸಲು ಅವರ ಸೇವೆಗಾಗಿ ಹಲವಾರು ಶ್ವೇತ ವಸ್ತ್ರಧಾರಿಗರಾದ ಮುತಅಲ್ಲಿಮರು ಅವರ ದರ್ಸಿನ ಸುಂದರ ಕ್ಷಣಗಳನ್ನು ಸ್ವೀಕರಿಸಬೇಕಾಗಿ ಮಲಪ್ಪುರಂ ಜಿಲ್ಲೆಯಿಂದ ಕೋಳಿಕೋಡು ಜಿಲ್ಲೆಯಿಂದ ಇಷ್ಟಪಡುತ್ತಿದ್ದರು. ಆದರೆ ಶೈಖುನಾ ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳೆಂಬ ಆ ಮಹಾತ್ಮರು ಅಲ್ಲಿಯೂ ಕೂಡ ಆಲೋಚಿಸಿದರು, ನಾನು ಕೇವಲ 4 ಕಟ್ಟಡಗಳ ಎಡೆಯಲ್ಲಿ ದರ್ಸ ನಡೆಸುವ ಉಸ್ತಾದ್ ಆದರೆ ಸಾಲದು, ನಾನು ಒಬ್ಬ ಅತ್ಯಂತ ದೊಡ್ಡ ಪ್ರಬೋಧಕನಾಗಬೇಕು, ಅದಕ್ಕಾಗಿದೆ ನನ್ನನ್ನು ಇಷ್ಟರ ತನಕ ನನ್ನ ಉಸ್ತಾದರುಗಳು ಕಳಿಸಿರುವುದು ಎಂದು ಕಾಸರಗೋಡು ಜಿಲ್ಲೆಯನ್ನು ಅಲ್ಲಿ ಅವರು ಆಯ್ಕೆ ಮಾಡುತ್ತಾರೆ. ತದನಂತರ ಉರುಮಿಯಲ್ಲಿ ಪ್ರಥಮವಾಗಿ ದರ್ಸ ನಡೆಸಿದರು. ಅದೇ ರೂಪದಲ್ಲಿ ನೆಲ್ಲಿಕುಂದು ಪರಿಸರಗಳಲ್ಲಿಯೂ ಕೂಡ ದರ್ಸ ನಡೆಸಿದ್ದಾಗಿ ಅವರ ಚರಿತ್ರೆಗಳನ್ನು ಓದಿದವರಿಗೆ ಕಾಣಬಹುದು. ಉರುಮಿಯಲ್ಲಿ ದರ್ಸ ನಡೆಸಿದ ಸಂದರ್ಭದಲ್ಲಿ ಅಲ್ಲಿನ ವಿವಾಹ ವಾಹನಗಳು ಕೂಡ ಆ ದಾರಿಯಲ್ಲಾಗಿ ಹೋಗಲು ಕಷ್ಟಪಡುವಂತಹ ಹಲವಾರು ಶೈತಾನುಗಳ ಇನ್ನಿತರ ಉಪದ್ರವಗಳು ಸಹಿಸುವಂತಹ ಒಂದು ಜಾಗವಾಗಿತ್ತು, ಪ್ರದೇಶವಾಗಿತ್ತು, ಸ್ಥಳವಾಗಿತ್ತು ಉರುಮಿ ಎಂಬ ಆ ಒಂದು ಜಾಗ. ಅಲ್ಲಿ ಪ್ರಪ್ರಥಮವಾಗಿ ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳು ಉಸ್ತಾದರವರು ಸಂಘಟನೆಗಾಗಿ ಕಷ್ಟಪಟ್ಟರು. SSF ಹಾಗೂ SYS ನ ಯೂನಿಟ್ಗಳನ್ನು ಅಲ್ಲಿ ರೂಪಿಸಿದರು, ರಚಿಸಿದರು. ತದನಂತರ ಇಂದಿನ ನಮ್ಮ ಅಹ್ಲು ಸುನ್ನತ್ ವಲ್ ಜಮಾಅತಿನ ಚಕ್ರವರ್ತಿ ಸುನ್ನಿಗಳ ಆವೇಶ ನಾಯಕರಾದ ನಮ್ಮೆಲ್ಲರ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಸುಲ್ತಾನುಲ್ ಉಲಮಾ ಶೇಖುನಾ ಸುಲ್ತಾನುಲ್ ಉಲಮಾ ಉಸ್ತಾದರೊಂದಿಗೆ ಅಲ್ಲಿ SSF ಹಾಗೂ SYS ನ ಮುಖವಾಣಿಗಳಾದ ರಿಸಾಲ ಹಾಗೂ ಸುನ್ನಿ ವಾಯ್ಸ್ನ ಚಂದಾದಾರರಾಗುವಂತಹ ವ್ಯಕ್ತಿಗಳಿಗೆ ಬೇಕಾಗಿ ಆಹೋರಾತ್ರಿ ಓಡಾಡಿದರು. ಅದಕ್ಕಾಗಿ ಹಲವಾರು ಚಂದಾದಾರರನ್ನು ಉರುಮಿ ಹಾಗೂ ಪರಿಸರ ಪ್ರದೇಶಗಳಲ್ಲಿ ಆಯ್ಕೆ ಮಾಡಿದರು. ತದನಂತರ 1992ರಲ್ಲಿ ಮುಹಿಮ್ಮತನ್ನು ರೂಪಿಸುವ ಸಲುವಾಗಿ ಹಲವಾರು ಪ್ರಯತ್ನ ಪಟ್ಟರು. ಪ್ರಪ್ರಥಮವಾಗಿ ಅಲ್ಲಿನ ಪರಿಸರ ಪ್ರದೇಶ ಹಾಗೂ ಮುಹಿಮ್ಮತಿನಲ್ಲಿರುವ SYS SSF ನಾಯಕರನ್ನು ಒಟ್ಟುಗೂಡಿಸಿ ಯತೀಮ್ ಖಾನ ನಿರ್ಮಿಸುವಂತಹ ವಿಷಯಗಳನ್ನು ತೀರ್ಮಾನಿಸಿದರು. ತದನಂತರ ಸುನ್ನಿ ಜಗತ್ತಿನ ಅನಿಷೇಧ್ಯ ನಾಯಕರಾಗಿದ್ದ ನಮ್ಮೆಲ್ಲರ ಅತ್ಯಂತ ದೊಡ್ಡ ನಾಯಕರಾಗಿದ್ದ ತಾಜುಲ್ ಉಲಮಾ ಸಯ್ಯದ್ ಅಬ್ದುಲ್ ರಹಮಾನ್ ಕುಂಜಿಕೋಯ ತಂಗಳಲ್ ಬುಖಾರಿ ಅಲ್ಲಾಹು ಅವರ ಪಾರತ್ರಿಕ ಜೀವನದ ದರಜ ಉನ್ನತಿಗೇರಿಸಲಿ ಎಂದು ದುಆ ಮಾಡುತ್ತಿದ್ದೇನೆ. ಅವರ ನೇತೃತ್ವದಲ್ಲಿ ಮುಹಿಮ್ಮತಿಗೆ 1992ರಲ್ಲಿ ಶಿಲಾನ್ಯಾಸವನ್ನು ನೀಡಲಾಯಿತು. ಪ್ರೀತಿಯ ವೀಕ್ಷಕರೇ, ಅದರೆಡೆಯಲ್ಲಿ ಮಹಾತ್ಮರಾದ ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳು ಉಸ್ತಾದ್ರವರು ಹಲವಾರು ಸಂಘಟನೆಗಾಗಿ ಅವಿಶ್ರಾಂತ ಪರಿಶ್ರಮ ಪಟ್ಟವರಾಗಿದ್ದಾರೆ. ಕರ್ನಾಟಕ ಜಮ್ಇಯ್ಯತುಲ್ ಉಲಮಾ ಎಂಬ ಕರ್ನಾಟಕದ ಸುನ್ನಿಗಳ ಅತ್ಯಂತ ದೊಡ್ಡ ಸಂಘಟನೆಯನ್ನು ಕಟ್ಟಿ ಬೆಳೆಸಲು ಅವಿಶ್ರಾಂತವಾಗಿ ಹೋರಾಡಿದರು. ಅಲ್ಲಿ ಹಲವಾರು ಕಷ್ಟವನ್ನು ಪಟ್ಟರು. ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾದ ಕೇಂದ್ರ ಮುಷಾವರ ಸದಸ್ಯರಾಗಿದ್ದರು. SYS ಕೇರಳ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಅತ್ಯಂತ ದೊಡ್ಡ ಸಂಘಟಕರಾಗಿದ್ದರು ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳು ಉಸ್ತಾದ್ರವರು. ರೋಗದಲ್ಲಿ ಕಷ್ಟಪಡುವ ಸಂದರ್ಭದಲ್ಲಿ ಕೂಡ ಸಂಘಟನೆಯ ಒಂದು ಮೀಟಿಂಗ್ ಅನ್ನು ಕೂಡ ಅವರು ನಿರಾಕರಿಸುತ್ತಿರಲಿಲ್ಲ, ಎಲ್ಲದಕ್ಕೂ ಅವರು ಹಾಜರಾಗುತ್ತಿದ್ದರು. SYS ನ ಒಂದು ಸಮ್ಮೇಳನಕ್ಕೆ ಅನಿವಾರ್ಯವಾಗಿ ಹೋಗಬೇಕಾಗಿ ಬಂದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಹೋದ ಒಂದು ಸಂದರ್ಭ ಅವರಿಗೆ ಒದಗಿ ಬಂದಿತ್ತು. ಮಾತ್ರವಲ್ಲ, ಮದುವೆಯಾದ ಮೊದಲನೇ ದಿನ ಕೂಡ ಅತ್ಯಂತ ಪ್ರಧಾನವಾದ ಇಂಪಾರ್ಟೆಂಟ್ ಆದ ಒಂದು ಸಂಘಟನೆಯ ಮೀಟಿಂಗ್ ಉಂಟು ಎಂದು ಕೇಳಿದಾಗ ಅದರಲ್ಲೂ ಕೂಡ ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳು ಉಸ್ತಾದ್ರವರು ಭಾಗಿಯಾಗಿ ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಆ ರೂಪದಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸಲು, ಸಂಸ್ಥೆಯನ್ನು ಕಟ್ಟಿ ಬೆಳೆಸಲು, ಪವಿತ್ರ ದೀನುಲ್ ಇಸ್ಲಾಮನ್ನು ಇಲ್ಲಿ ನೆಟ್ಟು ಬೆಳೆಸಲು, ದೀನುಲ್ ಇಸ್ಲಾಮಿನ ಅತ್ಯಂತ ಮಹತ್ವವಾದ ಮುಖ ಸುನ್ನತ್ ಜಮಾಅತನ್ನು ಜನಸಾಮಾನ್ಯರಿಗೆ ಪರಿಚಯಿಸಲು, ಆದರ್ಶ ದರಿದ್ರರ ಕಾಪಟ್ಯವನ್ನು ಬಹಿರಂಗಪಡಿಸಿ ಸೊಲ್ಲೆತ್ತದಂತೆ ನಡುಕ ಹುಟ್ಟಿಸಿದ ಉದ್ದಾಮ ವಿದ್ವಾಂಸರಾಗಿದ್ದರು ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳು ಉಸ್ತಾದ್ರವರು. ಹಾಗೆ ಮುಹಿಮ್ಮತ್ ಎಂಬ ಸಂಸ್ಥೆಯ ಆರಂಭದ ನಂತರ ಇಂದು ಕೂಡ ಅವರು ಮರಣ ಹೊಂದಿದ ಸಂದರ್ಭದಲ್ಲಿಯೂ ಕೂಡ ಮುಹಿಮ್ಮತ್ ಹಲವಾರು ಅಭಿವೃದ್ಧಿಯೊಂದಿಗೆ ಮುನ್ನುಗ್ಗುತ್ತಿದೆ. 30ಕ್ಕಿಂತಲೂ ಅಧಿಕ ಸಂಸ್ಥೆಗಳು 35 ಎಕರೆ ಪ್ರದೇಶಗಳಲ್ಲಾಗಿ ಇಂದು ಅಭಿವೃದ್ಧಿಯ ಉತ್ತುಂಗಕ್ಕೆ ಮುಹಿಮ್ಮತ್ ಇಂದು ಅಭಿವೃದ್ಧಿಯನ್ನು ಪಡೆಯುತ್ತಿದೆ. ಮಾತ್ರವಲ್ಲ, ತ್ವಾಹಿರ್ ತಂಗಳು ಉಸ್ತಾದರನ್ನು ದಿನೇ ದಿನೇ ಜನಬಾಹುಲ್ಯವಿರುವ ಜನರು ಅಲ್ಲಿ ಮಕಾಂ ಜಿಯಾರತ್ಗಾಗಿ ತುಂಬಿಕೊಳ್ಳುತ್ತಿದ್ದಾರೆ. ಅವರ ಉದ್ದೇಶ ಈಡೇರಲು ಬೇಕಾಗಿ, ಉದ್ದೇಶ ಸಾಫಲ್ಯಕ್ಕಾಗಿ, ಕಷ್ಟ ಕಾರ್ಪಣ್ಯಗಳು ನಿವಾರಿಸಿಕೊಳ್ಳಲು ಬೇಕಾಗಿ ಹಲವಾರು ಜನಬಾಹುಲ್ಯ ಇಂದು ಸಯ್ಯದ್ ತ್ವಾಹಿರುಲ್ ಅಹ್ದಲ್ ತಂಗಳರವರ ಮಕಾಂ ಪರಿಸರಗಳಲ್ಲಿ ನಮಗೆ ಕಾಣಬಹುದು. ಅವರ ಜೀವನದ ಕುರಿತು ಮತ್ತೊಮ್ಮೆ ಅತ್ಯಂತ ಕಠಿಣವಾಗಿ ಒತ್ತಿ ಹೇಳುವುದಾದರೆ ಅತ್ಯಂತ ದೊಡ್ಡ ಸೂಕ್ಷ್ಮಶಾಲಿಯಾಗಿದ್ದರು. ಜೀವನದಲ್ಲಿ ಒಂದು ಕರಾಹತು ಕೂಡ ಮಾಡದೆ ತನ್ನ ಸ್ವಂತ ಶಿಷ್ಯನು ಹಾಗೂ ಸಹೋದರನಾದ ಇಂದು ಮುಹಿಮ್ಮತಿನಲ್ಲಿ ಮುದರ್ರಿಸರಾಗಿ ದರ್ಸರಂಗದಲ್ಲಿ 40 ವರ್ಷ ಪೂರ್ತಿಗೊಳಿಸಿದ ಹಸನುಲ್ ಅಹ್ದಲ್ ತಂಗಳು ಉಸ್ತಾದ್ ಎಂಬ ಮಹೋನ್ನತ ವ್ಯಕ್ತಿ ಅವರ ಶಿಷ್ಯರು ಹಾಗೂ ಸಹೋದರರಾಗಿದ್ದಾರೆ. ಅವರ ಸಹಧರ್ಮಿಣಿಯನ್ನು ಕಣ್ಣೆತ್ತಿ ಕೂಡ ಅವರ ಜೀವನದಲ್ಲಿ ನೋಡಿರಲಿಲ್ಲ. ಅಷ್ಟೊಂದು ಸಾಮಾನ್ಯ ಜನರು ತಮ್ಮ ಮನೆ ಹಾಗೂ ಪರಿಸರಗಳಲ್ಲಿ ಆ ಒಂದು
ರೀತಿ ಕಾಣಬಹುದು, ಸಹೋದರರ ಹೆಂಡತಿಯನ್ನು ಸಹಧರ್ಮಿಣಿಯನ್ನು ನೋಡುವುದು. ಆದರೆ ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ರವರು ತನ್ನ ಅತ್ಯಂತ ದೊಡ್ಡ ಸೂಕ್ಷ್ಮತೆಯಿಂದ ಸಹೋದರನು ಹಾಗೂ ಶಿಷ್ಯನ ಸಹಧರ್ಮಿಣಿಯನ್ನು ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ. ಒಮ್ಮೆ ಸಮಸ್ತ ಮುಷಾವರ ಸಭೆಗಳಲ್ಲಿ ಹಲವು ಬಾರಿ ಕಣ್ಣಿಯತ್ ಉಸ್ತಾದರಂತಹ ಅಗ್ರಗಣ್ಯ ವಿದ್ವಾಂಸರು ಹೇಳಿದ್ದಾಗಿ ಕಾಣಬಹುದು. ಅವರು ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ರವರು ಉದ್ದದ ಒಂದು ಕಮೀಸ್ ಹಾಕಿ ಸಮಸ್ತ ಮುಷಾವರ ಸಭೆಗಳಲ್ಲಿ ಬರುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಕಮೀಸಿಗೆ ಕೋಳರನ್ನು ಹಾಗೂ ಕೈಯಲ್ಲಿರುವ ಕಫನ್ನು ಉಪೇಕ್ಷಿಸುತ್ತಿದ್ದರು, ಅದನ್ನು ಧರಿಸುತ್ತಿರಲಿಲ್ಲ. ಅಷ್ಟೊಂದು ಕರಾಹತ್ ಬರಬಹುದೇ ಎಂಬ ಸಂದೇಹದಿಂದ ಅದನ್ನು ಬಿಟ್ಟು ಬಿಡುತ್ತಿದ್ದರು. ಇದನ್ನೆಲ್ಲ ಕಂಡು ಅಂದಿನ ಸಮಸ್ತ ಮುಷಾವರ ಸಭೆಯಲ್ಲಿ ಹಾಜರಾದ ಕಣ್ಣಿಯತ್ ಉಸ್ತಾದಂತಹ ಉದ್ದಾಮ ವಿದ್ವಾಂಸರು, ಅಗ್ರಗಣ್ಯ ವಿದ್ವಾಂಸ ಶಿರೋಮಣಿಗಳು ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ರವರ ಈ ಸೂಕ್ಷ್ಮತೆಯನ್ನು ಕಂಡು ಅದ್ಭುತಗೊಂಡಿದ್ದರು, ಅಚ್ಚರಿಪಟ್ಟಿದ್ದರು. ಅಷ್ಟೊಂದು ಸೂಕ್ಷ್ಮಶಾಲಿಯಾಗಿದ್ದರು ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ರವರು. ಕೊನೆಯ ಗಳಿಗೆಯಲ್ಲಿ ಅವರು ಮಂಗಳೂರಿನ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅವರು ಕಾರ್ಯಕರ್ತರಿಗೆ ಅಲ್ಲಿ ನೆರೆದ ಸುನ್ನಿ ಸಮೂಹವನ್ನು ಉದ್ದೇಶಿಸಿ ಹೇಳಿದ ಮಾತು, ಸುಲ್ತಾನುಲ್ ಉಲಮಾ ಉಸ್ತಾದರ ಸಮಕ್ಷಮದಲ್ಲಿ ಹೇಳಿದ ಮಾತೇನೆಂದರೆ, ನೀವು ನನಗೆ ಯಾವುದನ್ನು ಕೊಡಬೇಡಿ, ನನ್ನ ಕುಟುಂಬಕ್ಕೋ ನನ್ನ ಮಕ್ಕಳಿಗೋ ನನ್ನ ಇತರ ಕುಟುಂಬಿಕರಿಗೂ ಯಾರಿಗೂ ನನ್ನ ಮರಣದ ನಂತರ ನೀವು ಕೊಡುವ ಅಗತ್ಯವಿಲ್ಲ. ನಾನು ಕಟ್ಟಿ ಬೆಳೆಸಿದ, ನೆಟ್ಟು ಬೆಳೆಸಿದ, ನಾನು ಪೋಷಿಸಿದ ಸಂಸ್ಥೆ ಮುಹಿಮ್ಮಾತ್ ಎಂಬ ಆ ಸಂಸ್ಥೆಗೆ ನೀವು ಸಹಾಯ ಸಹಕಾರವನ್ನು ನೀಡಬೇಕು. ನನ್ನ ಮಕ್ಕಳಿಗಾಗಿ, ನನ್ನ ಮುಹಿಮ್ಮಾತಿನಲ್ಲಿ ಕಳೆಯುವ ಮಕ್ಕಳನ್ನು ನೀವು ಯಾವಾಗಲೂ ನೆನಪಿಸುತ್ತಿರಬೇಕು ಎಂಬ ಅತ್ಯುನ್ನತವಾದ ಸಂದೇಶವನ್ನು ಅಲ್ಲಿ ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ ಉಸ್ತಾದರು ನಮಗೆ ಕಲಿಸಿಕೊಟ್ಟರು. ಕೊನೆಯ ಗಳಿಗೆಯಲ್ಲಿ ಶೇಖುನ ಸಯ್ಯದ್ ಸುಲ್ತಾನುಲ್ ಉಲಮಾ ಉಸ್ತಾದರ ಸಮಕ್ಷಮದಲ್ಲಿ ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ರವರ ಕೊನೆಯ ಗಳಿಗೆ ಇರುವ ಸಂದರ್ಭದಲ್ಲಿ ತಂಗಲ್ ಉಸ್ತಾದರವರ ಮಕ್ಕಳು ಮೊಮ್ಮಕ್ಕಳು ಬುರ್ದಾದ ಉತ್ತಮ ಸಾಲುಗಳನ್ನು ಅಲ್ಲಿ ಹಾಡಿ ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ರವರನ್ನು ಸಂತೋಷಗೊಳಿಸಿದರು. ಆ ಸಂದರ್ಭದಲ್ಲಿ ಕೂಡ ಸುಲ್ತಾನುಲ್ ಉಲಮಾ ಉಸ್ತಾದರನ್ನು ಕರೆದು ತನ್ನ ಕೊನೆಯ ಗಳಿಗೆಯಲ್ಲಿ ಇನ್ನೇನು ಕೆಲವು ಕ್ಷಣಗಳ ನಂತರ ತನ್ನ ರೂಹು ಬಿಟ್ಟಗಲಿ ಮರಣ ಹೊಂದುವ ವಫಾತಾಗುವ ಸಂದರ್ಭವಿರುವಾಗ ಸುಲ್ತಾನುಲ್ ಉಲಮಾ ಉಸ್ತಾದರನ್ನು ಸಾಕ್ಷಿಯಾಗಿಸಿ ಒಂದು ಮಾತನ್ನು ಹೇಳುತ್ತಾರೆ, ಓ ಉಸ್ತಾದರೇ, ಅನಮಿತ್ತು ವದಖಲ್ತುಲ್ ಜನ್ನ, ನಾನು ಮರಣ ಹೊಂದಿದನು, ಸ್ವರ್ಗಕ್ಕೆ ಪ್ರವೇಶಿಸಿಯಾಗಿದೆ, ಸ್ವರ್ಗವನ್ನು ಕಂಡುಕೊಂಡಾಗಿದೆ ನಾನು ಮರಣ ಹೊಂದುವುದು ಎಂದು. ಈ 21ನೇ ಶತಮಾನದ ಇಷ್ಟೊಂದು ಫ್ಯಾಷನ್ ಪರಿಷ್ಕಾರ ಲೋಕದಲ್ಲಿ, ಒಂದು ಅಲ್ಲದೆ ಒಂದು ಲೋಕದಲ್ಲಿ ಅಷ್ಟೊಂದು ಸೂಕ್ಷ್ಮಶಾಲಿಯಾಗಿ ಜೀವಿಸಿ ಸ್ವರ್ಗವನ್ನು ಇಲ್ಲೇ ಕಂಡು ಅನುಭವಿಸಿ ಮರಣ ಹೊಂದಿದ ಒಂದು ವ್ಯಕ್ತಿ ಇದ್ದರೆ 21ನೇ ಶತಮಾನದಲ್ಲಿ ಅದು ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ ಉಸ್ತಾದರವರಾಗಿದ್ದಾರೆ. ಆದುದರಿಂದ ಆ ತಂಗಲ್ ಉಸ್ತಾದರು ಕಟ್ಟಿ ಬೆಳೆಸಿದ ಸಂಸ್ಥೆಯಲ್ಲಿ ಹಲವು ವರ್ಷಗಳ ಕಾಲ ಕಲಿತ ಒಬ್ಬ ವಿದ್ಯಾರ್ಥಿಯ ಮನೆಯಲ್ಲಿ ಇಷ್ಟೊಂದು ವಿಷಯಗಳನ್ನು ಕೇಳುಗರಾದ ವೀಕ್ಷಕರಾದ ನಿಮ್ಮ ಮುಂದೆ ನಾನು ಶೇರ್ ಮಾಡುತ್ತಿದ್ದೇನೆ. ಇದನ್ನು ನೀವು ಸ್ಕಿಪ್ ಮಾಡದೆ ಪೂರ್ಣವಾಗಿ ಈ ವಿಡಿಯೋ ಕೇಳಬೇಕು. ತಂಗಲ್ ಉಸ್ತಾದರವರ ಕುರಿತು ಕಲಿಯಬೇಕು, ಅವರ ಜೀವನ ಕ್ರಮ, ಅವರು ಈ ಸಮೂಹಕ್ಕೆ ಕಲಿಸಿಕೊಟ್ಟಂತಹ ಉತ್ತಮ ವಿಷಯಗಳು, ಇಲ್ಮುಗಳು, ಜ್ಞಾನಗಳು, ಅವರು ಇಲ್ಲಿ ಬಾಕಿ ಇಟ್ಟಂತಹ ಕರಾಮತುಗಳು, ಇದೆಲ್ಲವೂ ಸಮೂಹ ತಿಳಿಯಬೇಕು ಎಂಬ ಉದ್ದೇಶದಿಂದ ಇಷ್ಟೊಂದು ವಿಷಯಗಳನ್ನು ನಾನು ಹೇಳಿದ್ದೇನೆ. ನಾವು ಇಷ್ಟೆಲ್ಲ ರೂಪದಲ್ಲಿ ಭಾಷಣ ಮಾಡಲು 2 ವಾಕ್ಯ ಸಮೂಹದ ಮುಂದೆ ನಿಂತು ಮಾತನಾಡಲು ನಮಗೆ ಧೈರ್ಯ ಸಿಕ್ಕಿರುವುದು ಅಲ್ಲಿನ ಮುಹಿಮ್ಮಾತ್ ಸಂಸ್ಥೆಯಲ್ಲಿ ಕಲಿಯುವ ಸಂದರ್ಭದಲ್ಲಿ, ಅಲ್ಲಿನ ಸಾಹಿತ್ಯ ಸಮಾಜ ವೇದಿಕೆಗಳಲ್ಲಿ ನಮಗೆ ಸಿಕ್ಕಿದಂತಹ ಅತ್ಯಂತ ದೊಡ್ಡ ಕೋಚಿಂಗ್ ಆಗಿದೆ, ಮೋಟಿವೇಶನ್ ಆಗಿದೆ, ಪ್ರೋತ್ಸಾಹವಾಗಿದೆ. ಅದನ್ನೊಮ್ಮೆಯೂ ನಾವು ಎಷ್ಟು ದೊಡ್ಡ ವ್ಯಕ್ತಿಗಳಾದರೂ ಮರೆಯಲು ಸಾಧ್ಯವಿಲ್ಲ. ಆದುದರಿಂದ ಪ್ರೀತಿಯ ವೀಕ್ಷಕರು, ಕೇಳುಗರು, ಮುಹಿಮ್ಮಾತ್ ಸಯ್ಯದ್ ತಾಹಿರುಲ್ಲಾ ಹೈದರ್ ತಂಗಲ್ ಉಸ್ತಾದರವರ 18ನೇ ಉರುಸ್ ಕಾರ್ಯಕ್ರಮ ಹಾಗೂ ಅಲ್ಲಿ ಕಲಿತಂತಹ ಮಕ್ಕಳಿಗೆ ಗ್ರಾಜುಯೇಷನ್ ಪದವಿ ನೀಡುವ, ಸನದ್ ನೀಡುವ, ಹಿಮಮಿ ಸನದ್ ನೀಡುವಂತಹ ಒಂದು ಕಾರ್ಯಕ್ರಮ ಇದೇ ಬರುವ ನಾಳಿನ ಫೆಬ್ರವರಿ 15, 16, 17, 18 ತಾರೀಕುಗಳಲ್ಲಾಗಿ ನಡೆಯುತ್ತಿದೆ. ಅದಕ್ಕೆಲ್ಲವನ್ನು ವೀಕ್ಷಕರಾದ ನಿಮ್ಮನ್ನು ನಾನು ಆಹ್ವಾನಿಸುತ್ತಿದ್ದೇನೆ. ಕೊನೆಯ ಗಳಿಗೆಯಲ್ಲಿ ನಿಮ್ಮೊಂದಿಗೆ ಹೇಳಲಿಕ್ಕಿರುವುದೇನೆಂದರೆ, ಅಲ್ಲಿನ ವಿದ್ಯಾರ್ಥಿಗಳು, ಹಲವು ವಿದ್ಯಾರ್ಥಿಗಳು ಅಲ್ಲಿ ಕಲಿಯುತ್ತಿದ್ದಾರೆ. ಯತೀಮುಗಳು, ಹಾಫಿದುಗಳು, ಮುತಅಲ್ಲಿಮರು, ಅವರೆಲ್ಲರ ಪ್ರಾರ್ಥನೆಯಲ್ಲಿ ನಮಗೆ ಒಂದು ಜಾಗ ಸಿಗಬೇಕಲ್ಲವೇ? ನಮ್ಮ ಉದ್ದೇಶ ಸಾಫಲ್ಯ ಈಡೇರಲು, ನಮಗೆ ನಮ್ಮ ಸರ್ವ ಹಲಾಲಾದ ಮುರಾದುಗಳು ಹಾಸಿಲಾಗಲು, ಅದೇ ರೂಪದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮಗೆ ಜೀವನದಲ್ಲಿ ಹಲವಾರು ಕಷ್ಟಗಳಿರಬಹುದು, ಅದೆಲ್ಲವನ್ನು ನಿವಾರಿಸಲು, ಅದೆಲ್ಲವೂ ತೊಲಗಿ ಲಭಿಸಲು ನಮಗೆ ಮುಹಿಮ್ಮಾತಿಗಾಗಿ ಸ್ವಲ್ಪ ಅಕ್ಕಿಯನ್ನು ನಾವು ನೇರ್ಚೆ ಮಾಡಬೇಕಾಗಿದೆ. ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗಾಗಿ, ನಮಗೇನೂ ಅಲ್ಲ, ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗಾಗಿ. ಆದುದರಿಂದ ಅಲ್ಲಿನ ಗೂಗಲ್ ಪೇ ನಂಬರನ್ನು ನೀವು ಪ್ರಧಾನವಾಗಿ ಏನಾದರೂ ಕಳಿಸಲಿದ್ದರೆ ಪ್ರಧಾನವಾಗಿ ಅದನ್ನು ನೀವು ತೆಗೆಯಬೇಕಿದೆ. 9400555214 ಆಗಿದೆ ಅಲ್ಲಿನ ನಂಬರ್. ಅದನ್ನು ನೀವು ಪ್ರತ್ಯೇಕವಾಗಿ ನೋಟ್ ಮಾಡಬೇಕು. ಇನ್ನು ನಿಮಗೆ ಕೆಜಿ ವಾಯ್ಸ್ ಆಗಿ ಕೊಡಲು ಇಷ್ಟವಿದ್ದರೆ 1 kgಗೆ 49 ರೂಪಾಯಿ, 10 kgಗೆ 490 ರೂಪಾಯಿ, 20 kgಗೆ 1225 ರೂಪಾಯಿ, 50 kgಗೆ 2450 ರೂಪಾಯಿ, 100 kgಗೆ 4900 ರೂಪಾಯಿ. ಈ ರೂಪದಲ್ಲಿ ಮುಹಿಮ್ಮಾತಿಗೆ ಅಕ್ಕಿ ನೇರ್ಚೆ ಮಾಡುವವರಿದ್ದರೆ ಹೇಳಬೇಕು. ಉತ್ತಮ ಫಲ ನಿಮಗೆ ಆ ಒಂದು ನೇರ್ಚೆಯ ಮೂಲಕ ಕಾಣಲು ಸಾಧ್ಯವಿದೆ. ನಮ್ಮದೇ ಅನುಭವ ಹಲವು ಇದೆ. ನಾವು ಮುಹಿಮ್ಮಾತಿನಲ್ಲಿ ಕಲಿಯುವ ಸಂದರ್ಭ, ಒಬ್ಬರು
ಮೂತ್ರಕಲ್ಲಾಗಿ ಅತ್ಯಂತ ಕಷ್ಟಪಟ್ಟು ಪಡುತ್ತಿದ್ದ ಸಂದರ್ಭದಲ್ಲಿ 5 ಕ್ವಿಂಟಲ್ ಅವರು ನೇರ್ಚೆ ಮಾಡಿದ ಸಂದರ್ಭದಲ್ಲಿ ಅದೇ ತತ್ಕ್ಷಣ ಅವರಿಗೆ ಆ ನೇರ್ಚೆಯ ಅದೇ ಸಂದರ್ಭದಲ್ಲಿ ಒಂದು ಭಯಂಕರ ಮೂತ್ರ ಬಂದು ಅದರಿಂದಲೇ ಅವರ ಆ ಒಂದು ಮೂತ್ರಕಲ್ಲು ಹಾರಿ ಹೋಗಿ ತದನಂತರ 5 ದಿವಸಗಳ ನಂತರ ಆ ಒಂದು ವ್ಯಕ್ತಿ ಅವರ ಆ ಮೂತ್ರಕಲ್ಲು ರೋಗ ಪರಿಹಾರವಾದ ವಿಷಯ ಹೇಳಿ ಬಂದು ಮುಹಿಮ್ಮಾತಿಗೆ ಅವರ ಒಂದು ಅವರು ಮಾಡಿದ ನೇರ್ಚೆಯನ್ನು ಕಳಿಸಿಕೊಟ್ಟರು. ಅಷ್ಟೊಂದು ಅದ್ಭುತವಿರುವ ಹಲವಾರು ಅಚ್ಚರಿಗಳನ್ನು, ಹಲವಾರು ಕರಾಮತುಗಳನ್ನು ತೋರಿಸಿದ ಸಂಸ್ಥೆಯಾಗಿದೆ. ಅತ್ಯಂತ ದೊಡ್ಡ ಅದ್ಭುತವಿರುವ ಮನುಷ್ಯರಾಗಿದ್ದಾರೆ ಸಯ್ಯಿದ್ ತ್ವಾಹಿರುಲ್ ಹೈದರ್ ತಂಗಳು ಉಸ್ತಾದ್ರವರು. ಆದುದರಿಂದ ಈ ಒಂದು ಅಕ್ಕಿಯ ವಿಷಯದಲ್ಲಿ ವೀಕ್ಷಕರೆಲ್ಲರೂ ಪ್ರತ್ಯೇಕವಾದ ಗಮನವನ್ನಿಟ್ಟು ನಮ್ಮ ಗೂಗಲ್ ಪೇ ನಂಬರಿಗೆ ಅದನ್ನು ಕಳಿಸುವವರಿದ್ದರೆ ಸೆಂಡ್ ಮಾಡಬೇಕು. ಅಲ್ಲಾಹನು ನಮಗೆಲ್ಲರಿಗೂ ಒಳಿತಿಗೆ ಬೇಕಾಗಿ ಖರ್ಚು ಮಾಡಲು ತೌಫೀಕ್ ನೀಡಲಿ. ಇನ್ಶಾ ಅಲ್ಲಾ ನೀವು ಕಳಿಸಿದ ಒಂದು ಇಡೀ ಹಕ್ಕಿ ಕೂಡ ಅದು ಸುಮ್ಮನಾಗುವುದಿಲ್ಲ, ವೇಸ್ಟ್ ಆಗುವುದಿಲ್ಲ. ಮುಹಿಮ್ಮಾತಿನ ಸಾವಿರಾರು ಯತೀಮುಗಳ ಸಮಕ್ಷದಲ್ಲಿ, ಹಾಫಿದುಗಳ ಸಮಕ್ಷಮದಲ್ಲಿ, ಮುತಅಲ್ಲಿಮರ ಸಭೆಯಲ್ಲಿ ನಿಮಗಾಗಿ ನಿಷ್ಕಳಂಕವಾದ ಪ್ರಾರ್ಥನೆಯನ್ನು ಅಲ್ಲಿನ ವಿದ್ಯಾರ್ಥಿಗಳು ಮಾಡುತ್ತಾರೆ. ನಿಮಗೆ ನಿಮ್ಮ ಉದ್ದೇಶಿಸಿದ ಫಲ ಖಂಡಿತ ಸಿಗಬಹುದು. ಅಲ್ಲಾಹನು ಎಲ್ಲದಕ್ಕೂ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. തഖ്വാ നീറൈ